ಹಾಯ್, ಎಲ್ಲರೂ ಹೇಗಿದ್ದೀರಾ? ಈ ದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಕೋರಿಕೆಗಳನ್ನು ನೆರವೇರಿಸುವ ಗೋಮಾತೆಯ ಬಗ್ಗೆ ಪೂರ್ತಿ ವಿವರ ಹಾಗೂ ಗೋಮಾತೆಯ ಮಂತ್ರ ಹಾಗೂ ಗೋಮಾತೆಯನ್ನು ಯಾವ ರೀತಿ ಪೂಜಿಸಬೇಕು ಎಂಬ ಹಲವಾರು ವಿಷಯವನ್ನು ತಿಳಿಸುತ್ತೇನೆ. ಸೊ ಪ್ರತಿಯೊಬ್ಬರೂ ತಪ್ಪದೇ ಈ ವಿಡಿಯೋವನ್ನು ನೋಡಿ. ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಮೈ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ ಮೊದಲು ಗೋಮಾತೆಯ ಬಗ್ಗೆ ಪೂರ್ತಿ ವಿವರ ನೋಡೋಣ. ಮೊದಲು ಗೋಮಾತೆ ಯಾವ ರೀತಿ ಉದ್ಭವಿಸಿತು ಎನ್ನುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಗೋಮಾತೆ ಎಂದರೆ ತಾಯಿ. ನಮ್ಮ ತಾಯಿ ಕೇವಲ ನಮಗೆ 1 ವರ್ಷ ಅಥವಾ 2 ವರ್ಷ ಹಾಲನ್ನು ಕೊಡುತ್ತಾಳೆ. ಆದರೆ ಗೋಮಾತೆ ನಾವು ಇರುವ ಹಾಲನ್ನು ಕೊಡುತ್ತಾಳೆ. ಗೋವು ನೀಡುವ ಹಾಲು ನಮಗೆ ಹಲವಾರು ರೀತಿ ಉಪಯೋಗವಾಗುತ್ತದೆ. ಮಾರ್ನಿಂಗ್ ಎದ್ದೇಳಿದ ಕೂಡಲೇ ನಾವು ಹಾಲನ್ನು ಬಳಸಿ ಟೀ, ಕಾಫಿ, ಹಾರ್ಲಿಕ್ಸ್ ಇದರ ಹಲವಾರು ಪಾನೀಯಗಳನ್ನು ನಾವು ಸೇವಿಸುತ್ತೇವೆ. ಅದೇ ರೀತಿ ಹಸುವಿನ ಹಾಲಿನಿಂದ ತುಪ್ಪ, ಬೆಣ್ಣೆ, ಮೊಸರು ಇನ್ನೂ ಹಲವಾರು ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಸೇವಿಸುತ್ತೇವೆ. ನಾವು ಈಗ ಮೊದಲು ಗೋಮಾತೆ ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ನೋಡೋಣ. ಪೂರ್ವ ಕೃತಯುಗದಲ್ಲಿ ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರ ಮಥನವನ್ನು ಮಾಡುವಾಗ ಮಂಥರ ಸಾಗರವನ್ನು ಕ್ಷೀರ ಸಮುದ್ರದಲ್ಲಿ ಹಾಕಿ ವಾಸುಕಿ ಎಂಬ ಹಾವನ್ನು ಸುಟ್ಟಿ ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರ ಮಥನವನ್ನು ಮಾಡುವಾಗ ಮೊದಲು ಲಕ್ಷ್ಮಿ ಉದ್ಭವಿಸಿದಳು. ಆನಂತರ ಚಂದ್ರ, ಧನ್ವಂತರಿ ಜನಿಸಿದರು. ಅನಂತರ ಅಪ್ಸರೆಯರು, ಕಲ್ಪವೃಕ್ಷ, ಕಾಮಧೇನು ಜನಿಸಿತು. ಆ ಕಾಮಧೇನುವಿನ ಅಂಶದಿಂದ ಜನಿಸಿದವೇ ಈ ಪ್ರಪಂಚದಲ್ಲಿರುವ ಎಲ್ಲ ಗೋಮಾತೆಗಳು. ಆದ್ದರಿಂದ ಆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ. ಒಂದು ದಿನ ಶ್ರೀ ಮಹಾಲಕ್ಷ್ಮಿ ವೈಕುಂಠದಿಂದ ಶ್ರೀ ಮಹಾವಿಷ್ಣುವಿನ ಮೇಲೆ ಕೋಪ ಮಾಡಿಕೊಂಡು ಭೂಲೋಕಕ್ಕೆ ಬರುತ್ತಾಳೆ. ನಾನು ಈಗ ಎಲ್ಲಿ ಇರೋದು ಎಂದು ಲಕ್ಷ್ಮೀದೇವಿ ಆಲೋಚನೆ ಮಾಡುತ್ತಾ ಭೂಮಿಯನ್ನೆಲ್ಲ ಸುತ್ತಾಡುತ್ತಿರುತ್ತಾಳೆ. ಒಂದು ಮನೆಯ ಹತ್ತಿರ ಬಳಿ ಬಂದು ನಿಂತುಕೊಳ್ಳುತ್ತಾಳೆ. ಆ ಮನೆಯಲ್ಲಿ ಒಬ್ಬ ಹೆಂಗಸು ಕೂದಲನ್ನು ಬಿಚ್ಚಿಕೊಂಡು ಭಯಂಕರವಾಗಿ ಶುಚಿ ಶುಭ್ರತೆ ಇಲ್ಲದೆ ಇರುವುದನ್ನು ನೋಡಿ ಲಕ್ಷ್ಮಿ ಛೀ, ಇಂತಹ ಮನೆಯಲ್ಲಿ ನಾನು ಇರುವುದಿಲ್ಲ ಎಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾಳೆ. ಇನ್ನೊಂದು ಮನೆಯಲ್ಲಿ ಗಂಡ ತನ್ನ ಹೆಂಡತಿಯನ್ನು ಹೊಡೆಯುತ್ತಿರುತ್ತಾನೆ. ಆಗ ಲಕ್ಷ್ಮಿ ಸ್ತ್ರೀಯರಿಗೆ ಗೌರವವಿಲ್ಲದ ಇಂತಹ ಮನೆಯಲ್ಲಿ ನಾನು ಖಂಡಿತವಾಗಿ ಇರುವುದಿಲ್ಲ ಎಂದು ಮುಂದೆ ನಡೆಯುತ್ತಾಳೆ. ಇನ್ನೊಂದು ಮನೆಯಲ್ಲಿ ಸಂಧ್ಯಾ ವೇಳೆ ಮಲಗಿಕೊಂಡವರನ್ನು ನೋಡಿ ಇಂತಹ ಸೋಮಾರಿಗಳಿರುವ ಮನೆಯಲ್ಲಿ ನಾನು ಇರುವುದಿಲ್ಲ ಎಂದು ಹೇಳಿ ಲಕ್ಷ್ಮಿ ಮುಂದೆ ಹೋಗುತ್ತಾಳೆ. ಮನೆಯ ಮುಂದೆ ರಂಗೋಲಿ ಇಲ್ಲವೋ, ತೋರಣ ಇಲ್ಲವೋ, ಸ್ವಚ್ಛತೆ ಇಲ್ಲವೋ, ಯಾವ ಮನೆಯಲ್ಲಿ ಹೆಣ್ಣು ಅಳುತ್ತಾ ಇರುತ್ತಾಳೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ಇರುವುದಿಲ್ಲ. ಸ್ವಲ್ಪ ಮುಂದೆ ಹೋದಂತೆ ಲಕ್ಷ್ಮೀದೇವಿಗೆ ಒಂದು ಗೋಶಾಲೆ ಕಾಣಿಸುತ್ತದೆ. ಆ ಗೋಶಾಲೆಯಲ್ಲಿ ಹಲವಾರು ಹಸುಗಳು ಇರುತ್ತವೆ. ಆಗ ಹಸುಗಳು ಲಕ್ಷ್ಮಿಯನ್ನು ನೋಡಿ, ಯಾರು ನೀನು, ಇಲ್ಲಿಗೆ ಏಕೆ ಬಂದೆ ಎಂದು ಕೇಳುತ್ತದೆ. ನಾನು ಮಹಾಲಕ್ಷ್ಮಿ, ವಿಷ್ಣುವಿನ ಮಹಾಪತ್ನಿ ಎಂದು ಆ ಗೋವುಗಳಿಗೆ ಹೇಳುತ್ತದೆ. ಆಗ ಆ ಗೋವುಗಳು, ಇಲ್ಲಿಗೆ ಏಕೆ ಬಂದೆ, ನೀನು ಇಲ್ಲಿಗೆ ಬರಬೇಡ ಎಂದು ಹೇಳುತ್ತವೆ. ಆಗ ಲಕ್ಷ್ಮಿ, ನಾನು ಬರಬೇಕೆಂದು ಎಲ್ಲರೂ ನನ್ನನ್ನು ಪೂಜಿಸುತ್ತಾರೆ, ಅಂತಹದ್ದು ನೀವ್ಯಾಕೆ ನನ್ನನ್ನು ಬರಬೇಡ ಎಂದು ಹೇಳುತ್ತೀರಾ ಎಂದು ಪ್ರಶ್ನಿಸುತ್ತಾಳೆ. ಆಗ ಗೋವುಗಳು, ನೀನು ಚಂಚಲ ಸ್ವಭಾವಿ, ನೀನು ದೃಢವಾಗಿ ಒಂದು ಕಡೆ ನಿಲ್ಲುವುದಿಲ್ಲ, ಆದ್ದರಿಂದ ನೀನು ಇಲ್ಲಿಗೆ ಬರಬಾರದು ಎಂದು ಹೇಳುತ್ತವೆ. ಆಗ ಲಕ್ಷ್ಮಿ ಹೇಳುತ್ತದೆ, ಓ ಗೋಮಾತೆಗಳೇ, ನೀವು ನನ್ನನ್ನು ಇಷ್ಟೇನಾ ಅರ್ಥ ಮಾಡಿಕೊಂಡಿದ್ದು? ನಾನು ಈ ಪ್ರಪಂಚವನ್ನೆಲ್ಲ ಅನುಗ್ರಹಿಸುತ್ತಿದ್ದೇನೆ. ಒಂದೇ ಮನೆಯಲ್ಲಿ ಇರಲು ಸಾಧ್ಯವೇ ಎಂದು ಹೇಳುತ್ತದೆ. ಗೋವುಗಳಿಗೆ, ನಿಮಗೆ ಒಂದು ವಿಷಯ ಹೇಳುತ್ತೇನೆ, ತಿಳಿದುಕೊಳ್ಳಿ. ಮಾನವರು ಮಾಡಿದ ಪಾಪ ಪುಣ್ಯ ಆಧಾರದ ಮೇಲೆ ಅವರ ಮನೆಗೆ ಹೋಗಿ ಬರುತ್ತೇನೆ. ಅವರ ಪುಣ್ಯದ ಸಮಯ ಬಂದಾಗ ಅವರು ಬೇಡವೆಂದರೂ ನಾನು ಅವರ ಮನೆಗೆ ಹೋಗುತ್ತೇನೆ. ಆದರೆ ಅವರ ಪಾಪ ಪಂಡಿದ ನಂತರ ಒಂದು ಕ್ಷಣ ಕೂಡ ಅವರ ಮನೆಯಲ್ಲಿ ಇರುವುದಿಲ್ಲ ಎಂದು ಹೇಳುತ್ತದೆ. ಆಗ ಲಕ್ಷ್ಮಿ, ನೀನು ಏನೇ ಹೇಳಿದರೂ ಸಹ ಇಲ್ಲಿಗೆ ಬರಲು ಸಾಧ್ಯವಿಲ್ಲ, ನೀನು ಚಂಚಲ ಸ್ವಭಾವಿ ಎಂದು ಹೇಳುತ್ತದೆ. ಆಗ ಲಕ್ಷ್ಮಿ, ನಾನು ಒಂದೇ ಕಡೆ ಇರಲು ಸಾಧ್ಯವಿಲ್ಲ, ಪ್ರಪಂಚವನ್ನೆಲ್ಲ ಅನುಗ್ರಹಿಸಬೇಕು ಎಂದು ಹೇಳುತ್ತದೆ. ಆಗ ಆ ಗೋವುಗಳು ಸ್ವಲ್ಪ ಸಮಾಧಾನದಿಂದ ಸರಿ ಎಂದು
ಲಕ್ಷ್ಮಿಯನ್ನು ಒಳಕ್ಕೆ ಕರೆದುಕೊಳ್ಳುತ್ತದೆ. ಆಗ ನೀನು ನಮ್ಮ ಪೃಷ್ಠಭಾಗದಲ್ಲಿ ಇರಬಹುದು ಎಂದು ಹೇಳುತ್ತವೆ. ಆಗ ಲಕ್ಷ್ಮಿ ಸಂತೋಷಿಸುತ್ತಾಳೆ. ಆಗ ಲಕ್ಷ್ಮೀದೇವಿ ತಕ್ಷಣ ಹಸುವಿನ ಪೃಷ್ಠಭಾಗದಲ್ಲಿ, ಅಂದರೆ ಸಗಣಿ ಹಾಕುವ ಪ್ರದೇಶದಲ್ಲಿ ವಾಸವಾಗುತ್ತಾಳೆ. ಆದ್ದರಿಂದ ಹಸುವಿನ ಸಗಣಿಯಲ್ಲಿ ಸಾಕ್ಷಾತ್ತು ಲಕ್ಷ್ಮೀದೇವಿ ನಿವಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಪೂರ್ವಕಾಲದಲ್ಲಿ ಹೊಸದಾಗಿ ಮನೆ ಕಟ್ಟಿ ಗೃಹಪ್ರವೇಶವನ್ನು ಮಾಡುವಾಗ ಮೊದಲು ಹಸುವನ್ನು ಮನೆಯ ಒಳಗೆ ಕಳುಹಿಸಿ ಪೂಜೆಯನ್ನು ಮಾಡುತ್ತಿದ್ದರು. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ನಿವಸಿಸುತ್ತಾರೆ. ಗೋವುಗಳು ಸಕಲ ದೇವತೆಯರ ಸ್ವರೂಪಿಣಿ ಎಂದು ಹೇಳಲಾಗುತ್ತದೆ. ಗೋವಿನ ಶರೀರದಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ. ಗೋವಿನ ತೋಕೆಯಲ್ಲಿ 90 ಕೋಟಿ ಋಷಿಗಳು, 4 ಪಾದಗಳಲ್ಲಿ 4 ವೇದಗಳು, ನವಗ್ರಹ ದೇವತೆಗಳು, ಅಷ್ಟದಿಕ್ಪಾಲಕರು, 7 ಋಷಿಗಳು, 6 ಶಾಸ್ತ್ರಗಳು ಎಲ್ಲವೂ ಗೋವಿನ ಶರೀರದಲ್ಲಿದೆ. ಯಾರು ಪ್ರತಿನಿತ್ಯ ಗೋವಿಗೆ ನಮಸ್ಕಾರ ಮಾಡುತ್ತಾರೋ, ಗೋವನ್ನು ಪ್ರದಕ್ಷಿಣೆ ಮಾಡುತ್ತಾರೋ ಅವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಸಹ ಗೋಮಾತೆಯನ್ನು ಪೂಜಿಸುತ್ತಿದ್ದನು. ರುಕ್ಮಿಣೀ ದೇವಿಯು ಗೋಮಾತೆಯನ್ನು ಪೂಜಿಸಿ ಶ್ರೀಕೃಷ್ಣನನ್ನು ತನ್ನ ಪತಿಯಾಗಿ ಪಡೆದುಕೊಳ್ಳುತ್ತಾಳೆ. ಸೀತಾದೇವಿ ಸಹ ಗೋವನ್ನು ಪೂಜಿಸಿ ಶ್ರೀರಾಮನನ್ನು ಪಡೆಯುತ್ತಾಳೆ. ಪಾರ್ವತೀ ದೇವಿಯು ಗೋಮಾತೆಯನ್ನು ಪೂಜಿಸಿ ಈಶ್ವರನನ್ನು ಪಡೆದುಕೊಂಡಳು. ಅರುಂಧತಿ ದೇವಿ ಸಹ ಗೋಮಾತೆಯನ್ನು ಪೂಜಿಸುತ್ತಿದ್ದಳು. ಈಗ ಗೋಮಾತೆಯನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ತಿಳಿಸುತ್ತೇನೆ. ಶುಕ್ರವಾರದಂದು ಒಂದು ಗೋವಿನ ವಿಗ್ರಹ ಅಥವಾ ಪ್ರತಿಮೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಆ ಗೋವಿನ ವಿಗ್ರಹಕ್ಕೆ ಅರಿಶಿನ, ಕುಂಕುಮ, ಹೂಗಳಿಂದ ಪೂಜೆಯನ್ನು ಮಾಡಿ ನಮ್ಮ ಕೋರಿಕೆಯನ್ನು ಒಂದು ರಾಗಿಯ ರೇಖೆಯ ಮೇಲೆ ಬರೆದು ವಿಗ್ರಹದ ಕೆಳಗೆ ಇಟ್ಟು ಗರಿಕೆಗಳಿಂದ ಆ ಗೋಮಾತೆಯನ್ನು ಪೂಜಿಸಿ ಬೆಲ್ಲವನ್ನು ಸಮರ್ಪಿಸಿ ಸರ್ವಸಿದ್ಧಿಪ್ರದೇ ದೇವಿ ಸರ್ವದೇವ ಸ್ವರೂಪಿಣಿ ಪಾವನಿ ಸುರಭಿ ಶ್ರೇಷ್ಠಿ ಗೋಮಾತಾ ನಮೋಸ್ತುತೆ ಎಂಬ ಮಂತ್ರವನ್ನು 9 ಸಾರಿ ಜಪಿಸಬೇಕು. 27 ದಿನ ಆ ಗೋಮಾತೆಯ ಪೂಜೆಯನ್ನು ಮಾಡಿ ನಂತರ 28ನೇ ದಿನ ನಾವು ಕೋರಿಕೆಯನ್ನು ಬರೆದಿರುವ ಆ ರಾಗಿಯ ರೇಖೆಯನ್ನು ಒಂದು ಅರಿಶಿನ ಬಟ್ಟೆಯಲ್ಲಿ ಮೂಟೆ ಥರ ಕಟ್ಟಿ ಅದನ್ನು ಯಾವುದಾದರೂ ಹರಿಯುತ್ತಿರುವ ನೀರಿನಲ್ಲಿ ಎಸೆದು ಹಿಂದಕ್ಕೆ ತಿರುಗಿ ನೋಡದೆ ಮನೆಗೆ ಬಂದು ಆ ಗೋಮಾತೆಯನ್ನು ನಮ್ಮ ಕೋರಿಕೆಯನ್ನು ನೆರವೇರಿಸಿರುವಂತೆ ಆ ಗೋಮಾತೆಯನ್ನು ಬೇಡಿಕೊಂಡರೆ ತಪ್ಪದೆ ನಮ್ಮ ಕೋರಿಕೆ ಖಚಿತವಾಗಿಯೂ ನೆರವೇರಿಸುತ್ತಾಳೆ ಆ ಗೋಮಾತೆ. ನಿಮ್ಮೆಲ್ಲರಿಗೂ ಆ ಗೋಮಾತೆಯ ಅನುಗ್ರಹ ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕೆಂದು ಎಲ್ಲ ದೇವರನ್ನು ಬೇಡಿಕೊಳ್ಳುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.